ನಮಸ್ತೆ ಎಲ್ಲರಿಗೂ. ನಾಳೆ ನಾನು ನಮ್ಮನೆಯಲ್ಲಿ ಮೆಂತ್ಯ ದೋಸೆ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಅದರಿಂದ ಎಲ್ಲವನ್ನು ನಾನು ಇವತ್ತೇ ರೆಡಿ ಮಾಡ್ಕೊಳ್ತೇನೆ. ರುಚಿಯಾದಂತಹ ತುಂಬ ಮೃದುವಾದಂತಹ ಮೆಂತ್ಯ ದೋಸೆ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇದನ್ನು ಮಾಡಲಿಕ್ಕೆ 1 ಕಪ್ ವೈಟ್ ರೈಸ್ ತೊಗೊಂಡು ಒಂದು ಬೌಲಲ್ಲಿ ಹಾಕಿ ಇಟ್ಟಿದೆ. ಈಗ ಒಂದು ಸಪ್ರೇಟ್ ಬೌಲಲ್ಲಿ 3 ಟೇಬಲ್ ಸ್ಪೂನ್ ಉದ್ದಿನ ಬೇಳೆಯನ್ನು ಸಪ್ರೇಟಾಗಿ ಹಾಕಿಕೊಳ್ತಾ ಇದ್ದೇನೆ. 1 ಕಪ್ ಅಕ್ಕಿಗೆ 3 ಟೇಬಲ್ ಸ್ಪೂನ್ ಉದ್ದಿನ ಬೇಳೆ ಸಾಕು. ಅದೇ ಬೌಲಲ್ಲಿ 2 ಟೇಬಲ್ ಸ್ಪೂನ್ ಈ ಮೆಂತೆಯನ್ನು ಸಹ ಹಾಕ್ತಾ ಇದ್ದೇನೆ. ಈ ಮೆಂತೆ ಮತ್ತು ಉದ್ದಿನ ಬೇಳೆಯನ್ನು 3 ಅಥವಾ 4 ಸಾರಿ ನೀರಲ್ಲಿ ಚೆನ್ನಾಗಿ ತೊಳೆದು ನಾವು ನೆನೆಸಿ ಇಡಬೇಕು ಅದನ್ನು. ಈಗ ರೈಸನ್ನು ಚೆನ್ನಾಗಿ ನೀರಲ್ಲಿ 4 ಸಾರಿ ತೊಳಿತಾ ಇದ್ದೇನೆ. ಈ ರೈಸನ್ನು ಸಪ್ರೇಟಾಗಿ ನೆನೆಯಲಿಕ್ಕೆ ಇಡಬೇಕು. ಅಕ್ಕಿಯನ್ನು ತೊಳೆದಾಯಿತು. ಈಗ ಅದರ ಮೇಲೆ ಮುಚ್ಚಳ ಮುಚ್ಚಿ ನೆನೆಯಲಿಕ್ಕೆ ಇಡ್ತೇನೆ. ಉದ್ದು ಮೆಂತೆಗೂ ಸಹ ಮುಚ್ಚಳ ಮುಚ್ಚಿಡೋಣ, ಅದು ಸಹ ಚೆನ್ನಾಗಿ ನೆನೆಯಲಿ. ಇದು ಹೀಗೆ 8 ತಾಸು ನೆನೆಯಬೇಕು. ಈ ಮೆಂತ್ಯ ದೋಸೆಗೆ ಹೀಗೆ ಸಪ್ರೇಟಾಗಿಯೇ ನೆನೆಯಲಿಕ್ಕೆ ಇಡಬೇಕು. 8 ತಾಸು ಆಗ್ತಾ ಬಂದು ಇದಕ್ಕೆ 1/4 ಕಪ್ ಬೆಲ್ಲ ಬೇಕು ಮತ್ತು 1/4 ಕಪ್ ಅವಲಕ್ಕಿ ತೊಗೊಳ್ತಾ ಇದ್ದೇನೆ. ನಾನಿಲ್ಲಿ ತೆಳ್ಳಗಿನ ಅವಲಕ್ಕಿ ತೊಗೊಂಡಿದ್ದೇನೆ. ನಿಮ್ಮ ಹತ್ರ ದಪ್ಪ ಅವಲಕ್ಕಿ ಇದ್ದರೆ ಅದನ್ನು ಸಹ ಯೂಸ್ ಮಾಡ್ಬೋದು. ಈ ಅವಲಕ್ಕಿಗೆ ನೀರು ಹಾಕಿ ಸ್ವಲ್ಪ ಹೊತ್ತು ನೆನೆಯಲಿಕ್ಕೆ ಬಿಡ್ತಾ ಇದ್ದೇನೆ. 8 ತಾಸು ಆಯಿತು. ಅಕ್ಕಿ ಏನಾಗಿದೆ ನೋಡೋಣ. ನೋಡಿ ಅಕ್ಕಿ ಎಷ್ಟು ದಪ್ಪ ಆಗಿದೆ. ಉದ್ದು ಮತ್ತು ಮೆಂತ್ಯ ಸಹ ದಪ್ಪ ಆಗಿದೆ ನೋಡಿ. ನಾನು ಹಾಕಿರೋದಕ್ಕಿಂತ ಅದರ ಡಬಲ್ ಆಗಿದೆ. ಈಗ ಮೊದಲು ನಾನು ಮೆಂತ್ಯ ಮತ್ತು ಉದ್ದನ್ನು ರುಬ್ಕೊಳ್ತೇನೆ. ಇದನ್ನು ಸಪ್ರೇಟಾಗಿ ರುಬ್ಬಬೇಕು. ಇದನ್ನು ಸಪ್ರೇಟಾಗಿ ರುಬ್ಬಿ ತುಂಬ ನುಣ್ಣಗೆ ಮಾಡಿಕೊಂಡಿರಬೇಕು ನಾವು. ಈಗ ಇದಕ್ಕೆ 1/4 ಕಪ್ ತೆಂಗಿನ ತುರಿ ಹಾಕಿ ರುಬ್ಬಬೇಕು. ಆಗ ಅವಲಕ್ಕಿ ನೆನೆಸಿಟ್ಟಿದ್ದೆ ನೋಡಿ, ಅದನ್ನು ಕೂಡ ಈಗ ಹಾಕಿ ಬಿಡೋಣ. ಈಗ 1/4 ಕಪ್ ಬೆಲ್ಲ ಹಾಕೋಣ. ಈಗ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಬಿದ್ರೆ ಆಯಿತು. ನಾನೀಗ ಮಾಡ್ತಾ ಇರೋದು ಸಿಹಿ ಮೆಂತ್ಯ ದೋಸೆ. ಸಿಹಿ ಹಾಕದೆ ನೀವು ಹಾಗೆ ಮಾಡ್ಬೋದು. ಉಪ್ಪು ಹಾಕಿ ಮೆಂತ್ಯ ದೋಸೆಯನ್ನು ಮಾಡ್ಬೋದು. ನೋಡಿ ಹಿಟ್ಟು ಇಷ್ಟು ನುಣ್ಣಗೆ ರುಬ್ಬಿರಬೇಕು, ಆಗಲೇ ಮೆಂತ್ಯ ದೋಸೆ ಚೆನ್ನಾಗಿ ಮೃದುವಾಗಿ ಆಗ್ತದೆ. ಈ ಹಿಟ್ಟನ್ನು ನಾನು ಸಪ್ರೇಟಾಗಿ ಒಂದು ಬೌಲಲ್ಲಿ ಹಾಕಿಟ್ಟಿರ್ತೇನೆ. ಮೆಂತ್ಯ ಉದ್ದು ಮತ್ತು ಅಕ್ಕಿ ಒಟ್ಟಿಗೆ ಹಾಕಿ ರುಬ್ಬಬಹುದು, ಆದರೆ ಅದು ತುಂಬ ನುಣ್ಣಗಾಗೋದಿಲ್ಲ. ಇದರಿಂದ ನಮ್ಮ ದೋಸೆ ಸರಿಯಾಗಿ ಬರೋದಿಲ್ಲ. ಅದರಿಂದ ನಾನು ಸಪ್ರೇಟಾಗಿ ಮಾಡ್ತಾಯಿದ್ದೆ. ಈಗ ಅಕ್ಕಿ ಗ್ರೈಂಡ್ ಮಾಡ್ತೇನೆ. ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಅಕ್ಕಿ ಸಹ ಗ್ರೈಂಡ್ ಆಯಿತು. ಇದನ್ನು ತುಂಬ ಸ್ಮೂತಾಗಿ ಗ್ರೈಂಡ್ ಮಾಡಿದ್ದೇನೆ ನೋಡಿ. ಈಗ 2 ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇಲ್ಲಿ ನೋಡಿ ಹಿಟ್ಟು ಸ್ವಲ್ಪ ದಪ್ಪ ಉಂಟು. ನಿಮಗೆ ಸ್ವಲ್ಪ ನೀರು ಬೇಕಾದರೆ ಅದಕ್ಕೆ ಹಾಕ್ಕೊಳ್ಳಿ. ಎಷ್ಟು ದಪ್ಪ ಇರಬೇಕು ದೋಸೆ ಮಾಡಲಿಕ್ಕೆ ಅಂತ ನಿಮಗೆ ಗೊತ್ತಲ್ಲ. ಅಷ್ಟು ದಪ್ಪಗೆ ಆಗುವಷ್ಟು ನೀರು ಹಾಕಿ ಹಿಟ್ಟನ್ನು ಕಲಿಸ್ಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಅದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಬೇಕು. ಈಗ ಮಾಡ್ತಾ ಇರೋದು ಸಿಹಿ ದೋಸೆ, ಅದರಿಂದ ಸ್ವಲ್ಪನೇ ಉಪ್ಪು ಹಾಕಿದರೆ ಸಾಕು. ಮೆಂತ್ಯ ದೋಸೆ ಯಾವಾಗಲೂ ಎಲ್ಲೋನೇ ಇರುತ್ತೆ. ನಾನು ಅದಕ್ಕೆ ಇನ್ನೂ ಸ್ವಲ್ಪ ಈ ಅರಿಶಿಣ ಪುಡಿಯನ್ನು ಹಾಕಿ ಇನ್ನೂ ಸ್ವಲ್ಪ ಯೆಲ್ಲೋ ಕಲರ್ ಆಗೋ ಹಾಗೆ ಮಾಡ್ತೇನೆ. ಆಗ ನೋಡಲಿಕ್ಕೂ ಸಹ ಚೆನ್ನಾಗಿರ್ತದೆ, ತಿನ್ನಲಿಕ್ಕೂ ಸಹ ರುಚಿಯಾಗಿರ್ತದೆ, ಹೆಲ್ದಿಯಾಗಿರ್ತದೆ. ಈ ಹಿಟ್ಟನ್ನು ಮುಚ್ಚಿ ಒಂದು ನೈಟ್ ಹಾಗೆ ಬಿಟ್ಟಿದ್ದೆ. ಈಗ ಮರುದಿನ ಬೆಳಿಗ್ಗೆ ಆಗಿದೆ. ನೋಡಿ ಹಿಟ್ಟು ಎಷ್ಟು ಮೇಲೆ ಬಂದಿದೆ, ಉಬ್ಬಿದೆ. ಈಗ ನಾವು ದೋಸೆ ಮಾಡಬಹುದು. ಸ್ಟೋವ್ ಮೇಲೆ ಇಟ್ಟಿರುವಂಥ ತವಾ ಬಿಸಿಯಾಗಿದೆ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ತೇನೆ. ಈಗ 1.5 ಸ್ಪೂನು ಹಿಟ್ಟು ಹಾಕಿ ನಾನು ನಿಧಾನವಾಗಿ ಅಗಲ ಮಾಡ್ತಾ ಇದ್ದೇನೆ. ತುಂಬ ತೆಳ್ಳಗೆ ಮಾಡಬಾರ್ದು. ನಾವು ಸೆಟ್ ದೋಸೆ ಮಾಡ್ತೀವಲ್ಲ, ಅಷ್ಟು ದಪ್ಪ ಆಗಿರಬೇಕು ಅದು. ಆ ದೋಸೆಯನ್ನು ಮುಚ್ಚಿ ಒಂದು 2 ನಿಮಿಷ ಬೇಯಲಿಕ್ಕೆ ಬಿಡಬೇಕು. ನೋಡಿ ಇವಾಗ ಹೇಗೆ ಆಗಿದೆ, ಎಷ್ಟು ಚೆನ್ನಾಗಿದೆ. ಮೆಂತ್ಯ ದೋಸೆಯ ಕಲರ್ ನೋಡಿ ಎಷ್ಟು ಯೆಲ್ಲೋ ಕಲರ್ ಆಗಿ ಕಾಣಿಸ್ತಾ ಇದೆ. ಮತ್ತು ಜೇನುಗೂಡಿನ ಹಾಗೆ ಎಲ್ಲ ಕಡೆ ಹೋಲ್ಗಳಾಗಿದೆ ನೋಡಿ. ಮತ್ತು ಅದೇ ರೀತಿಯಾಗಿ ಕಾದಿರುವಂಥ ತವಾಗೆ ಎಣ್ಣೆ ಹಚ್ಚಿ ಹಿಟ್ಟನ್ನು ಹಾಕಿ ಸ್ವಲ್ಪ ಅಗಲ ಮಾಡ್ತೇನೆ. ದಪ್ಪ ಇರಬೇಕು ದೋಸೆ. 2ನೇ ದೋಸೆ ಕೂಡ ರೆಡಿ ಆಯಿತು. ಬೇಕಾದರೆ ನೀವು ದೋಸೆಯನ್ನು ತಿರುಗಿಸಿ ಹಾಕಿ ಅದನ್ನು ಬೇಯಿಸ್ಬೋದು, ಇಲ್ಲಾಂದರೆ ಹಾಗೆ ಒಂದೇ ಕಡೆ ಬೇಯಿಸಿ ತಿನ್ಬೋದು. ಈಗ ಅದರ ಮೇಲೆ ಸ್ವಲ್ಪ ತುಪ್ಪವನ್ನು ಸವರಿ ತಿನ್ನಿ, ಎಷ್ಟು ರುಚಿಯಾಗಿರ್ತದೆ ದೋಸೆ. ಈಗ ಅದರಂತೆ ಇನ್ನೊಂದು ದೋಸೆಯನ್ನು ನಾನು ಮಾಡ್ತೇನೆ. ಆ ದೋಸೆ ಕೂಡ ರೆಡಿ ಆಯಿತು. 3ನೇ ದೋಸೆನೂ ರೆಡಿ ಆಯಿತು. ಇದರ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಜೇನುತುಪ್ಪ. ನೀವು ಜೇನುತುಪ್ಪ ಜೊತೆನೂ ತಿನ್ಬೋದು, ಅಥವಾ ಹಾಗೆ ಸಿಹಿಯಾಗಿರೋದ್ರಿಂದ ನೀವು ಹಾಗೆಯೇ ತಿನ್ಬೋದು. ಈ ಮೆಂತ್ಯ ದೋಸೆ ಆರೋಗ್ಯಕ್ಕೆ ತುಂಬ ದೇಹಕ್ಕೆ ತುಂಬ ತಂಪು. ಶುಗರ್ ಪೇಷಂಟ್ಗೆ ಇದನ್ನು ಮಾಡಿ ನೀವು ಕೊಡ್ಬೋದು, ಆದರೆ ನೀವು ಬೆಲ್ಲ ಹಾಕಬೇಡಿ. ಈ ರೆಸಿಪಿ ಇವತ್ತು ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೇನೆ. ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ.